ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಸೊ ಫ್ರೆಂಡ್ಸ್, ಟೈಮ್ ಅಂತೂ 11 ಆಗ್ಬಿಟ್ಟಿದೆ. ಸೊ ಕ್ವಿಕ್ ಆಗಿ ರೆಡಿ ಆಗಿದ್ದೀನಿ ಬೇಗ. ಇವಾಗಲೂ ಟೈಮ್ ಆಗಿದೆ, ಕ್ಯಾಬಿನ ಬಂದಿಲ್ಲ. ಒಂದು ಪ್ರಮೋಷನ್ ಇದೆ, ಅಲ್ಲಿಗೆ ಹೋಗ್ಬೇಕು. ಸ್ಯಾರಿ ಅಂತ ಶಾಪ್ ಓಪನ್ ಆಗ್ತಾ ಇದೆ, ಯಾವುದು ಅಂತ ಹೇಳ್ತೀನಿ. ಅಂಡ್ ನನ್ನ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಖತ್ ಕಾಣಿಸ್ತಿದೆ, ವೇರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಿದೆ ಪುಟ. ಸಿಂಪಲ್ ಆಗಿ ಕ್ಯಾಬ್ ಬರೋ ಗ್ಯಾಪ್ ಅಲ್ಲಿ ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಬೇಗ ಹೋಗೋಣ. ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಸೊ ಬನ್ನಿ ಹೋಗೋಣ. ಎಸ್ ಬೇಬಿ. ಸ್ಲಿಪ್ಪರ್ ಬಂದಿದೆ ಬುಜ್ಜಿ. ಕ್ಯಾಬ್ ಬಂದಿದೆ. ಹಂಗೆ ಬಂದಿರುತ್ತೆ. ಹೌದಾ, ವಾವ್, ಸಖತ್ತಾಗಿದೆ ಪುಟ. ಈಗ ಏನಪ್ಪ ಅಲ್ಲಿ ಬಂದಿಲ್ವಾ? ಏನಿದು ವಿಡಿಯೋ ಅಲ್ಲ, ಯಾವುದಕ್ಕೆ? ಯೂಟ್ಯೂಬ್ಗೆ ಹೇಳಿ, ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ನೋಡಿ. ಈಗ ನೋಡಿ ಫ್ರೆಂಡ್ಸ್, ತುಂಬಾ ದಿನ ಆದ್ಮೇಲೆ ಸಿಕ್ಕಿರೋದು. ತುಂಬಾ ತಿಂಗಳಾಯ್ತು. ತುಂಬಾ ತಿಂಗಳಾಯ್ತು. ಶೈಲು ಅವ್ರು ಫುಲ್ ಬಿಸಿ ಆಗ್ಬಿಟ್ಟಿದ್ರು. ಸೊ ಇವಾಗ ಆನ್ ದ ವೇ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಜೊತೆಲಿ ಹೋಗ್ತಾ ಇದೀವಿ. ಮತ್ತೆ ಹೇಳಿ ಏನಾದ್ರು. ಏನ್ ಹೇಳೋದು, ಎಲ್ಲರೂ ಶೈಲು ಚಾನೆಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅವ್ರ ವಿಡಿಯೋಸ್ನ ಜಾಸ್ತಿ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳೋದೇ ಬೇಡ. ಸೊ ಫ್ರೆಂಡ್ಸ್, ಇವಾಗ ಎಂಟ್ರಿ ಕೊಟ್ವಿ. ಆಲ್ರೆಡಿ ವೆಲ್ಕಮ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು. ಇನಾಗ್ರೇಷನ್ ಟೈಮ್ಗೆ ಹೋದ್ವಲ್ಲ. ಸೊ JSS ಗುರೂಜಿಗಳು ಬಂದಿದ್ರು. ಅವ್ರು ಬಂದು ಇನಾಗ್ರೇಷನ್ ಎಲ್ಲ ಮಾಡಿದ್ರು. ಏನೋ ಒಂಥರ ನಾವು ಫಸ್ಟ್ ಟೈಮ್ ನೋಡಿದ್ದು. ಏನೋ ಕಾಂಚೀಪುರಂ ವರಮಹಾಲಕ್ಷ್ಮಿ ಸಿಲ್ಕ್ಸ್ಗೆ ಎಂಟ್ರಿ ಆಗಿದ ತಕ್ಷಣವೇ ತಿರುಪತಿ ತಿಮ್ಮಪ್ಪನ ದೊಡ್ಡದಾಗಿ ನೀವು ನೋಡ್ಬೋದು. ಮತ್ತು ತಾಯಿ ಚಾಮುಂಡೇಶ್ವರಿನ ನೋಡ್ಬೋದು. ಹಾಗೆ ಅಲ್ಲಲ್ಲಿ ಒಂದೊಂದು ಮಿರರ್ಗಳು ಕೂಡ ಇದೆ. ಅಲ್ಲಿ ಕ್ರೇಜಿ ಫೋಟೋಸ್ನ ಕೂಡ ತೊಗೋಬೋದು. ಅಷ್ಟೇ ಅಲ್ಲ, ವೆರೈಟಿ ಆಫ್ ಕಲೆಕ್ಷನ್ ಸ್ಯಾರೀಸ್ಗಳು ಕೂಡ ಇವರಲ್ಲಿ ಅವೈಲಬಲ್ ಇದೆ. ತುಂಬಾ ಚೆನ್ನಾಗಿದೆ. ಅಂದರೆ ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತ ಹೇಳ್ತಾರಲ್ಲ, ಹಾಗೆ ಇಲ್ಲಿ ಪ್ಯೂರ್ ಕಾಂಚೀಪುರಂ ಸಿಲ್ಕ್ಸ್ಗಳು ಕೂಡ ಅವೈಲಬಲ್ ಇದೆ. ಏನು ಸಖತ್ತಾಗಿದೆ ಅಂತೀರ, ವೆರೈಟಿ ಕಲೆಕ್ಷನ್ಸು. ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡ್ತೀನಿ ವೆರಿ ಸೂನ್. ಬಟ್ ನನಗೆ ಪರ್ಸ್ನಲಿ ಏನೋ ಒಂಥರ ತುಂಬಾ ಇಷ್ಟ ಆಯಿತು. ಇಷ್ಟೆಲ್ಲ ಕಲೆಕ್ಷನ್ಸ್ ಒಂದೇ ಪ್ಲೇಸಲ್ಲಿರೋದು ನೋಡಿ ತುಂಬ ಖುಷಿ ಆಯಿತು. ಬ್ರೈಡಲ್ಗೆ ಆಗಿರಲಿ ಆ್ಯಂಡ್ ಯಾವುದೇ ಫಂಕ್ಷನ್ಸ್ ಇರಲಿ, ನಿಮಗೆ ಒಳ್ಳೆ ಕಲೆಕ್ಷನ್ಸ್ ಇದೆ. ಈಗ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಹೊರಟಿದ್ದೀನಿ. ಮನೆಗೆ ಹೋದ್ಮೇಲೆ ನನಗೊಂದಷ್ಟು ಕೆಲಸಗಳಿದೆ, ಅದನ್ನು ಕೂಡ ಮಾಡಬೇಕು. ಆ್ಯಂಡ್ ಇವತ್ತಿನ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಏನೇನು ಕೆಲಸ ಇದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನನ್ನ ಮಗ ನೋಡಿ ಹೆಂಗೆ ಸೌಂಡ್ ಮಾಡ್ತಿದ್ದಾನೆ ಅಂತ. ಸೊ ಫ್ರೆಂಡ್ಸ್, ನಾನಿವಾಗ 5 o'clock ಆಗೇ ಬಿಟ್ಟು ಬೆಳಗ್ಗೆಯಿಂದ ಹೋಗ್ಬೇಕಂತ ಅಂದ್ಕೊಂಡು ಫುಲ್ ಪ್ಯಾಕ್ ಮಾಡ್ಕೊಬಿಟ್ಟಿದ್ದೀನಿ. ವೆದರ್ ಫುಲ್ ಚಿಲ್ಲಾಗಿದೆ ಮತ್ತು ಗಾಳಿ ಅಲ್ವಾ ಅಂದ್ಬಿಟ್ಟು, ಅಂದರೆ ಇದು ಈ ಸ್ಕಾರ್ಫ್ನ ನಾನು ಫುಲ್ಲು ಅಂದರೆ ಗಾಳಿಗೂ ಪ್ರೊಟೆಕ್ಟ್ ಆಗುತ್ತೆ ಮತ್ತು ಸ್ಕಿನ್ಗೂ ಪ್ರೊಟೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಬುಕ್ ಮಾಡಿದ್ದು. ಮೀಶೋಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಬನ್ನಿ ಇವಾಗ ಹೋಗೋಣ. ನನ್ನ ಬೈಕ್ ಸೊ ಫೈನಲಿ ಆಫ್ಟರ್ ಐ ಥಿಂಕ್ ಒಂದು 10 months ಆಯಿತು ಅಂತ ಅನಿಸುತ್ತೆ. ಇಟ್ಸ್ ಮೈ ಪ್ಯಾಂಪರಿಂಗ್ ಟೈಮ್. ಇದು ಒಂಥರ ಫೇವ್ರೆಟ್ ಸಲೂನು. ಸಿಕ್ಕಾಪಟ್ಟೆ ನಮ್ಮ ಏನು ನಾವು ಪೇ ಮಾಡೋದಕ್ಕೆ ಸಿಕ್ಕಾಪಟ್ಟೆ ವರ್ತ್ ಇಟ್ ಅಂತೀವಲ್ಲ, ಆ ಥರ ಇಲ್ಲಿ ಸರ್ವಿಸ್ ಇರುತ್ತೆ. ಸೊ ನಾನು ಐಬ್ರೋಸ್ ಮಾಡಿಸ್ಬೇಕು. ಐಬ್ರೋಸ್, ಅಪ್ಪರ್ ಲಿಪ್ಸ್ ಮತ್ತು ಫೇಶಿಯಲ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅವರು ಬ್ಯುಸಿಯಾಗಿದ್ದಾರೆ. ಇಲ್ಲಿ ನೇಪಾಳಿಯನ್ಸ್ ಇದ್ದಾರೆ. ಸೊ ಸರ್ವಿಸ್ ಅಂತೂ ಸಖತ್ತಾಗಿರುತ್ತೆ. ಹೀಗೆ ಅದು ಫೇಸ್ ಎಲ್ಲ ಕವರ್ ಆಗಿ ಹೇಳಿದ್ಮೇಲೆ ಈ ಥರ ಟಾಪ್ ಥರ ವೇರ್ ಮಾಡ್ಕೊಳ್ತಿದ್ದು ಚೆನ್ನಾಗಿದೆ ಅಲ್ವಾ? ಸೊ ಈ ಥರ ಕಾಣಿಸುತ್ತೆ. ಸೊ ಇವಾಗ ಫೇಶಿಯಲ್ ಮಾಡಿಸ್ತಾ ಇದ್ದೀನಿ. ಅಂತಂದರೆ ಫಸ್ಟ್ ಐಬ್ರೋಸ್ ಎಲ್ಲ ಮುಗಿಸಿದ್ರೆ ಅದು ಫೇಶಿಯಲ್ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅಲ್ವಾ. ಹೇರ್ಸ್ ಎಲ್ಲ ಇತ್ತು ಅಂತಂದರೆ ಅಷ್ಟು ಅಬ್ಸರ್ವ್ ಆಗೋಲ್ಲ. ಬಟ್ ಐಬ್ರೋಸು ನಿಮ್ಗೆ ಅಪ್ಪರ್ ಲಿಪ್ಸ್ ಎಲ್ಲ ಮುಗಿಸ್ಕೊಂಡೆ ಫೇಶಿಯಲ್ಗೆ ಬಂದ್ವಿ ಅಂತಂದರೆ ರಿಲ್ಯಾಕ್ಸಾಗಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಫೇಶಿಯಲ್ನ ಮಾಡಿಸ್ಕೋಬೋದು. ಅದು ಒಂದು. ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ನನಗೆ ಮಮ್ಮಿ ಹೇಳಿದರು. ಮಮ್ಮಿ ರೆಗ್ಯುಲರ್ ಆಗಿ ಇಲ್ಲಿಗೆ ಬರ್ತಾರೆ ಐಬ್ರೋಸ್ಗೆ. ಸೊ ಅವರು ಸರ್ವಿಸ್ನ ತೊಗೊಂಡಿದ್ದ ರೀಸನ್ನಿಂದ ತುಂಬಾ ರಿಲ್ಯಾಕ್ಸಿಂಗ್ ಫೀಲ್ ಆಗುತ್ತೆ ಅಂತ ಹೇಳಿದರು. 100% ಸಿಕ್ಕಾಪಟ್ಟೆ ರಿಲ್ಯಾಕ್ಸ್ ಆಗುತ್ತೆ. ಎಷ್ಟು ಚೆನ್ನಾಗಿ ಮಸಾಜ್ನ ಮಾಡ್ತಾರೆ ಅಂತಂದರೆ ನಾವು ಎಕ್ಸ್ಪೆಕ್ಟೇಷನು ಮಾಡೋಕ್ಕಾಗಲ್ಲ. ಅಷ್ಟೊಂದು
ಮಸಾಜ್ ಎಲ್ಲ ಕೊಟ್ಟು ಡಿಫ್ರೆಂಟ್ ಸ್ಟೈಲಾಗಿ ಇವರು ಫೇಶಿಯಲ್ ಎಲ್ಲ ಮಾಡ್ತಾರೆ. ಬಿಕಾಸ್ ಇವರು ನೇಪಾಳಿಯನ್ಸ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ಆ್ಯಂಡ್ ತುಂಬಾ ಹಾರ್ಡ್ ವರ್ಕಿಂದನೇ ಎಲ್ಲ ಸರ್ವಿಸ್ನೂ ಕೊಡ್ತಾರೆ. ಬಿಕಾಸ್ ನಾವು ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ. ಇನ್ನು ಮನೆಗೆ ಬಂದರೆ ನನ್ನ ಮಗನಿಗೋಸ್ಕರ ಹೊಸ ಟಾಯ್ನ ತಂದುಕೊಟ್ಟಿದ್ದೆ. ಸ್ಮಾಲ್ ಡಕ್ ಅಂತ ಇದು ಶೆಲ್ಲಿಂದ ಯೂಸ್ ಮಾಡೋದು. ಸಿಕ್ಕಾಪಟ್ಟೆ ಪ್ರೀಟಿಯಾಗಿದೆ, ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಡಕ್ಸ್ ಎಲ್ಲ ಮೂವ್ ಆಗುತ್ತೆ ಅಂತ. ಅವನು ಅದನ್ನು ನೋಡ್ಕೊಂಡು ಆಟ ಆಡ್ತಾನೆ. ಇವನಿಗೆ ಒಂದೇ ಐಟಮ್ ಅಂದರೆ ಒಂದೇ ಒಂದು ವಸ್ತುನ ನೋಡಿಕೊಂಡು ಆಟ ಆಡ್ಕೊಂಡಿರಲ್ಲ. ಅವನು ವೆರೈಟಿ ಕೇಳ್ತಾನೆ. 5 ಮಿನಿಟ್ ಕರೆಕ್ಟಾಗಿ ಟಕ್ಕನ್ನೆಲ್ಲ ನೋಡಿರಲ್ಲ. ಮತ್ತು ಏನಾದರೂ ಚೇಂಜಸ್ ಬೇಕು ಇವನಿಗೆ, ಇನ್ನೇನಾದರೂ ತಂದಿಡಬೇಕು. ಹೆಂಗೆ ಆಡ್ತಾನೆ ಅಂದರೆ ಒಂದು 5 ಮಿನಿಟ್ಸ್ ಕೂಡ ಒಂದು ಪ್ಲೇಯಿಂಗ್ ಐಟಮ್ಸ್ ಜೊತೆ ಅವನು ಆಟ ಆಡಲ್ಲ. ಸಖತ್ ಕೀಟ್ಲೆ ಮಾಡ್ತಾನೆ. ಬುಜ್ಜಿ ಅಂದರೆ ಬುಜ್ಜಿಗಿಂತ ಹೆವಿ ತರಲೆ ಇವನು. ಸೊ ಇಲ್ಲಿ ನೋಡ್ತಾನೆ ಅಳೋಕ್ಕೆ ಶುರು ಮಾಡ್ತಾನೆ, ನನಗಿದು ಬೇಡ ಅಂತ. ಅವ್ನು ಅಳೋಕ್ಕೆ ಶುರು ಮಾಡ್ದ ಅಂತಂದರೆ ಅವನಿಗಿದು ಬೇಡ, ಬೋರ್ ಆಗಿದೆ ಅಂತ ಅರ್ಥ. ಸೊ ಇನ್ನೇನು ಮಾಡೋಣ, ಸ್ವಲ್ಪ ಟೈಮ್ ಆಟಾಡಿಸ್ತೀವಿ, ಸ್ವಲ್ಪ ಟೈಮ್ ಎತ್ಕೊಳ್ತೀವಿ, ಅವನನ್ನ ಓಡಾಡಿಸ್ತಾ ಇರಬೇಕು. ಅವಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಫ್ರೆಂಡ್ಸ್, ನಮ್ಮ ಮನೇಲಿ ಇವತ್ತು ಫಾರ್ ದಿ ಫಸ್ಟ್ ಟೈಮ್ ಚಿಕನ್ ಪಿಕಲ್ನ ಮಾಡಿದ್ದೀವಿ. ಸೊ ನೋಡಿ ಇಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಮಾಡಿರೋದು. ರೆಸಿಪಿ ವಿಡಿಯೋ ಶೂಟ್ ಮಾಡಿದ್ದೀರಾ ಮಮ್ಮಿ? ಇಲ್ಲ, ನೆಕ್ಸ್ಟ್ ಟೈಮ್. ಎಷ್ಟು ಸಖತ್ತಾಗಿದೆ ಅಂತಂದರೆ ಈ ಪಿಕ್ಕಲ್ಲು ನಿಜ ಒಂದು ವಾರನೂ ಬರಲ್ಲ ಅನ್ಕೋತೀನಿ, ಅಷ್ಟು ಟೇಸ್ಟಿಯಾಗಿ ಸಖತ್ತಾಗಿ ಬಂದಿದೆ. ಸೊ ಒಂಥರ ಟೆಂಪ್ಟಿಂಗು, ಇಲ್ಲಿ ನೋಡ್ತಾ ಇದ್ರೆ ನೆನೆ ತಿನ್ಬಿಡ್ಬೇಕು ಅನ್ನೋ ಥರ ಅನ್ನಿಸ್ತಾ ಇದೆ. ಟೇಸ್ಟ್ ಕೂಡ ನೋಡಿದೆ ನಾನು, ಸಖತ್ತಾಗಿ ಬಂದಿದೆ. ಚಿಕನ್ ಪಿಕ್ಕಲ್ ಎಲ್ಲ ಕಡೆ ಇವಾಗ ವೈರಲ್ ಆಗಿಬಿಟ್ಟಿದೆ. ಯಾವುದೇ ರೀಲ್ಸ್ನ ಸ್ಕ್ರೋಲ್ ಮಾಡಲಿ ಚಿಕನ್ ಪಿಕ್ಕಲ್ ಅದೇನೆ. ಸೊ ನಾವು ಟ್ರೈ ಮಾಡೋಣ ಅಂದ್ಬಿಟ್ಟು ಮಮ್ಮಿ ಟ್ರೈ ಮಾಡೇ ಬಿಟ್ರು. ಎಷ್ಟು ಸೂಪರಾಗಿ ಬಂದಿದೆ ಅಂತಂದರೆ ವಾವ್, ಅಮೇಝಿಂಗ್ ಆಗಿದೆ. ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತವಾಗ್ಲೂ ರೆಸಿಪಿನ ಶೇರ್ ಮಾಡ್ತೀವಿ. ಬಟ್ ಈ ಸಲ ಅಂತೂ ಟೆಂಪ್ಟ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅನ್ನೋಂಗೆ ಮಾಡಿದ್ದಾರೆ. ಸೂಪರ್ ಆಗಿದೆ. 1 kg ಅಲ್ವಾ ಮಮ್ಮಿ? ಕಂಪ್ಲೀಟ್ 1 kg ಚಿಕನ್ ಪಿಕ್ಕಲ್ ಇದು. ಇಷ್ಟು, ಅದಕ್ಕೆ ಸ್ಮಾಲ್ ಪೀಸ್. ಸಿಂಪಲ್ಲೇ ಅಲ್ವಾ, ಇದಕ್ಕೆ ಜಾಸ್ತಿ ಏನು ಹಾಕಿ ಅಷ್ಟೊಂದು ರಿಸ್ಕ್ ಕೆಲಸನೂ ಅಲ್ಲ. ಈ ಪಿಕ್ಕಲ್ನ ಮಾಡೋದು ವೆರಿ ಈಸಿ. ನೆಕ್ಸ್ಟ್ ಟೈಮ್ 100% ತೋರಿಸ್ತೀವಿ. ಆ್ಯಂಡ್ ಸಿಕ್ಕಾಪಟ್ಟೆ ಗಮ್ ಅಂತ ಇದೆ, ಕಂಪ್ಲೀಟ್ ಮನೆ ಇದ್ರ ಪರಿಮಳನೇ ತುಂಬಿಟ್ಟಿದೆ. ಸಖತ್ತಾಗಿದೆ. ಇಲ್ಲಿ ನೋಡಿ, ಇನ್ನೊಂದು ಸೀನ್ ತೋರಿಸ್ತೀನಿ ನೋಡಿ. ಏನಪ್ಪ ಬೇಕು? ಏನೇ ಅದನ್ನ ಹೆಂಗಿದೆ ಮಗನೆ? ಅದನ್ನ ಪಿಕ್ಕಲ್ ಅಂತಾರೆ. ಪಿಕ್ಕಲ್ನ ಪಿಕ್ಕಲ್ ಥರ ತಿನ್ನಬೇಕು, ಕಬಾಬ್ ಥರ ತಿನ್ನಂಗಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮಗೆ ಗೊತ್ತಾಗ್ಬೇಕು ಹೆಂಗಿದೆ ಟೇಸ್ಟ್ ಅಂತ. ಸೊ ಹಾಂ, ಅದಕ್ಕೆ ಇಟ್ಕೊಂಡಿರೋದು ಒಂದು ಪ್ಲೇಟ್ನ. ಎಮ್ಮಿ